ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಓಡಾಡಲು ರಸ್ತೆ ಇಲ್ಲದೆ ಸಾರ್ವಜನಿಕರ ಪರದಾಟ. ಮಂಡ್ಯ ನಗರಸಭೆಗೆ ನಾಗರಿಕರ ಮುತ್ತಿಗೆ, ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಮೈಸೂರಿನಲ್ಲಿ ಕಬ್ಬು ಅರ್ಥ ಆರಂಭ. ಕೃಷಿ ಸಚಿವರು, ಸಕ್ಕರೆ ಸಚಿವರಿಂದ ಕಬ್ಬು ನಿಲ್ಲಿಸುವ ಕಾರ್ಯಕ್ಕೆ ಚಾಲನೆ. ಸುಳ್ಳು ಹೆಚ್ಚು ದಿನ ಉಳಿಯುವುದಿಲ್ಲ ಎಂದ ಚಲುವರಾಯಸ್ವಾಮಿ. ಮಂಡ್ಯದಲ್ಲಿ ಯಶಸ್ವಿಯಾಗಿ ನಡೆದ ಕೆಂಪೇಗೌಡರ ಜಯಂತಿ ಉತ್ಸವ. ಗೌಡರ ದೂರದೃಷ್ಟತ್ವಕ್ಕೆ ಗಣ್ಯರ ಮೆಚ್ಚುಗೆ. ಸಮುದಾಯದಲ್ಲಿ ಒಗ್ಗಟ್ಟು ಕಾಪಾಡಿಕೊಳ್ಳಲು ನಾಯಕರ ಸಲಹೆ. ಮಾಂಡವ್ಯ ಇಂಟಿಗ್ರೇಟೆಡ್ ಕಾಲೇಜಿನಲ್ಲಿ ನೂತನ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ. ಕಾರ್ಯಕ್ರಮಕ್ಕೆ ಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ಶಿವಲಿಂಗಯ್ಯ ಚಾಲನೆ. ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿದ ಗಣ್ಯರು. ಮಂಡ್ಯ ನಗರದಲ್ಲಿ ರಾಜ್ಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿ ಆರಂಭ. ಪಾರಿವಾಳ ಹಾರಿಬಿಡುವ ಮೂಲಕ ಪಂದ್ಯಾವಳಿಗೆ ಚಾಲನೆ. ಫುಟ್ಬಾಲ್ ವಿಶ್ವಮಟ್ಟದ ಕ್ರೀಡೆ ಎಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ. ಸಾರ್ವಜನಿಕರಿಗೆ ಓಡಾಡಲು ರಸ್ತೆ ಇಲ್ಲದೆ ಪರದಾಡುವ ಸನ್ನಿವೇಶ ಎದುರಾಗಿದೆ ಎಂದು ಆರೋಪಿಸಿ ಮಂಡ್ಯದ ಗುತ್ತಲು ಬಡಾವಣೆಯ ನಿವಾಸಿಗಳು, ನಗರಸಭೆ ಸದಸ್ಯರು, ಹಾಲಿ ಹಾಗೂ ಮಾಜಿ ಸದಸ್ಯರು ಮತ್ತು ಸಾರ್ವಜನಿಕರು ಜೊತೆಗೂಡಿ ನಗರಸಭೆಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು, ಘೋಷಣೆಗಳನ್ನ ಕೂಗಿದರು ಮತ್ತು ತಮಗೆ ನ್ಯಾಯ ದೊರಕಿಸಿಕೊಡಬೇಕು ಮತ್ತು ಸಾರ್ವಜನಿಕರಿಗೆ ಓಡಾಡಲು ರಸ್ತೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಆಗ್ರಹಿಸಿದರು. ನಗರಸಭೆ ಎದುರು ಜಮಾವಣೆಗೊಂಡ ನಾಗರಿಕರು ನಂತರ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದರು. ಮಂಡ್ಯದ ಗುತ್ತಲು ಬಡಾವಣೆಯ 31ನೇ ವಾರ್ಡ್ನಲ್ಲಿ 3 ಗ್ರಾಮಗಳಿಗೆ ಸೇರಲು ಒಂದೇ ರಸ್ತೆ ಇದ್ದು, ಆ ರಸ್ತೆ ಖಾಸಗಿಯವರಿಗೆ ಸೇರಿದ್ದರಿಂದ 20 ವರ್ಷಗಳಿಂದ ಖಾಸಗಿ ಮಾಲೀಕತ್ವದಲ್ಲಿ ಇರುವ ರಸ್ತೆಯನ್ನು ಸಾರ್ವಜನಿಕರು ಬಳಸುತ್ತಿದ್ದರು. ಕೆಲವು ವರ್ಷಗಳಿಂದ ನಗರಸಭೆ ಅಧಿಕಾರಿಗಳು ನಿವಾಸಿಗಳ ಜೊತೆ ಚರ್ಚೆ ಮಾಡಿ ಖಾಸಗಿಯವರಿಗೆ ಹಣ ನೀಡಿ ಸಾರ್ವಜನಿಕ ರಸ್ತೆ ನಿರ್ಮಾಣ ಮಾಡಲು ತೀರ್ಮಾನಿಸಿತು. ಅದರಂತೆ ಮಾಲೀಕರಾದ SP ಬೋರೇಗೌಡ, ಕೆಂಪೇಗೌಡ, ಬಿನ್ ಬೋರೇಗೌಡ ಅವರಿಗೆ 7,05,000 ಮುಂಗಡ ಹಣ ನೀಡಿದ್ದಾರೆ. ಉಳಿಕೆ ಹಣ ನೀಡುವ ಮುನ್ನ ನಗರಸಭೆಯವರ ಬೇಜವಾಬ್ದಾರಿಯಿಂದ ರಸ್ತೆ ಇಲ್ಲದಂತಾಗಿದೆ ಅಂತ ಕಿಡಿಕಾರಿದರು. ಯಾವುದೇ ನಗರಸಭಾ ಸದಸ್ಯರುಗಳಿಗೆ ಒಂದು ಚೂರು ಕಿಂಚಿತ್ತು ಮರ್ಯಾದೆ ಇಲ್ಲ. ನಾವು ಜನಪ್ರತಿನಿಧಿಗಳಾಗಿದ್ದೀವಿ ವಿನಃ ನಗರಸಭೆ ಒಳಗಡೆ ನಾವು ಸಾರ್ವಜನಿಕರಿಗಿಂತ ಕಡೆಯಾಗಿದ್ದೀವಿ. ಇದನ್ನು ಹೇಳೋಕ್ಕೆ ನಮಗೆ ನಾಚಿಕೆ ಆಗುತ್ತೆ. ದಯಮಾಡಿ ಸರ್ಕಾರ ಎಚ್ಚೆತ್ತುಕೊಂಡು ಏನಾಗಿದೆ ಕೆಟಗರಿ ಮಾಡಿ ಇಲ್ಲೊಂದು ನಗರಸಭಾ ಅಧ್ಯಕ್ಷರನ್ನ ಮಾಡಿದ್ರೆ ಈ ಸಾರ್ವಜನಿಕರಿಗೆ ನಾವು ನ್ಯಾಯ ದೊರಕಿಸಿಕೊಡುವಲ್ಲಿ ಸಕ್ಸಸ್ ಆಯ್ತೀವಿ ಅಂತೇಳಿ ಈ ಮೂಲಕ ಹೇಳಬಯಸ್ತೇವೆ. ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀವಿ, ಈಗ ಹೇಳ್ತೀವಿ ಅಧಿಕಾರಿಗಳಿಗೆ, ಇನ್ನು 1 ವಾರದ ಒಳಗಡೆ ಆಗಿ ಇದನ್ನು ರಿಅಪೀಲ್ ಮಾಡಿ ಇದು ಸಾರ್ವಜನಿಕ ಉಪಯೋಗಕ್ಕೆ ಬಿಡಿಸ್ಕೊಡ್ಬೇಕು. ಯಾಕೆಂದರೆ ಈಗ ಆಲ್ರೆಡಿ ಸರ್ಕಾರ ಏನು ಮಾಡಿದೆ, ಓಡಿಗಳಾಗ್ಬೋದು, ಕಾಲ್ದಾರಿ ಆಗ್ಬೋದು, ಇದೆಲ್ಲನ ಬಿಡಿಸ್ಕೊಟ್ಟು ಸಾರ್ವಜನಿಕರ ಅನುಕೂಲ ಮಾಡಿಕೊಡಿ ಅಂತೇಳಿ ಸರ್ಕಾರ ಆದೇಶ ಮಾಡಿದೆ. ಆ ಆದೇಶದ ಮೇಲೆ ಇನ್ನೊಂದು ರಿಅಪೀಲ್ ಹಾಕಿ ಅಂತೇಳಿ ಈಗ ನಾವು ನಗರಸಭಾ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಸುಧಾ ಈಗ ಮುಖೇನ ಕೊಡ್ತಾ ಇದ್ದೀವಿ. ಸ್ಥಳದ ಮಾಲೀಕರು ಇಂದು ಆ ಸ್ಥಳಕ್ಕೆ ಮುಳ್ಳಿನ ಬೇಲಿ ಹಾಕಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಅದರಿಂದ ನಗರಸಭೆ ಅಧಿಕಾರಿಗಳು ಅರ್ಜಿದಾರರ ವಿರುದ್ಧ ಮೇಲ್ಮನವಿ ಸಲ್ಲಿಸಿ ಸಾರ್ವಜನಿಕರಿಗೆ ಓಡಾಡಲು ರಸ್ತೆ ಸಂಪರ್ಕವನ್ನು ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ನಮ್ಮ ನಗರಸಭೆ ಅಧಿಕಾರಿಗಳು ಈಗಲಾದರೂ ಎಚ್ಚರಿಕೆ, ಏಕೆಂದರೆ ಹಿಂದೆ ಸಾಕಷ್ಟು ವಿಳಂಬ ಆಗಿದೆ. ಈಗಲಾದರೂ ನಗರಸಭಾ ಸದಸ್ಯರುಗಳ ಗಮನಕ್ಕೆ ತಂದು, ಸನ್ಮಾನ್ಯ ಶಾಸಕರ ಗಮನಕ್ಕೆ ಬಂದು ಇದನ್ನು ತಗೊಂಡು ಏನು ಮಾಡಬೇಕಾಗಿತ್ತು, ಇದನ್ನು ಒಂದು ಹೊಸದಾಗಿ ಏನು ಲ್ಯಾಂಡ್ ಎಕ್ವಿಷನ್ ಆ್ಯಕ್ಟ್ ಇದೆ 2003ರ ಪರಿಹಾರ ಕಾಯ್ದೆ ಏನಿದೆ, ಆ ಕಾಯ್ದೆ ಪ್ರಕಾರ ಅವರಿಗೆ ಅವನ್ನ ಕರೆದು ನೆಗೋಷಿಯೇಟ್ ಮಾಡಿ, ನೋಡಪ್ಪ ಈ ಥರ ನಿಮಗೆ ಪರಿಹಾರ ಕೊಡ್ತೀವಿ, ನಿನಗೆ ಇದು ಮಾಡ್ತೀವಿ, ನೀವು ಅದನ್ನು ಇದು ಮಾಡ್ಕೊಳ್ಳೋದು ಬೇಡ, 7,50,000 ರೂಪಾಯಿನ ಅದನ್ನು ಕಳ್ಕೊಂಡು ಉಳಿಕೆ ಹಣ ನಿಮಗೆ ಕೊಡ್ತೀವಿ. ನಮಗೆ ಸಾರ್ವಜನಿಕರಿಗೆ ಭಾಳ ಪ್ರಮುಖವಾದಂಥ ರಸ್ತೆ, ಈ ರಸ್ತೆ ಇದೆ, ಸಾರ್ವಜನಿಕರಿಗೆ ತುಂಬ ಕಷ್ಟ ಆಗ್ತದೆ. ನೀನು ಸಾರ್ವಜನಿಕರಿಗೋಸ್ಕರ ನೀನು ಸ್ವಲ್ಪ ಇದನ್ನು ಸಾರ್ವಜನಿಕರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡುವಂತಕ್ಕಂಥ ಒಂದು ವಿನಂತಿಯನ್ನು ಮಾಡಿದರೆ ಘೋಷಣೆ. ಪ್ರತಿಭಟನೆಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷರಾದ ಮಂಜು, ಮಾಜಿ ಸದಸ್ಯರಾದ ಶಿವನಂಜು, ಹಾಲಿ ಸದಸ್ಯರಾದ MN ಶ್ರೀಧರ್, ನಾಗೇಶ್, ಮಹಿಳಾ ಮುಖಂಡರಾದ ಸೌಭಾಗ್ಯ, ಇಂದ್ರಮ್ಮ, ನಗರಸಭೆ ಸದಸ್ಯರಾದ ವಾಸಿಂ, ಸೀನಪ್ಪ, ಲಕ್ಷ್ಮಣ್ ಶೆಟ್ರು, ವಿಜಯಕುಮಾರ್ ಸೇರಿದಂತೆ ಇತರರಿದ್ದರು. ಸರ್ಕಾರಿ ಒಣತರದ ಮೈಸೂರು ಸಕ್ಕರೆ ಕಾರ್ಖಾನೆಯ 2024-25ನೇ ಸಾಲಿನ ಕಬ್ಬು ಅರಿಯುವ ಕಾರ್ಯಕ್ಕೆ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಜೊತೆಗೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ರವರು ಸೋಮವಾರ ಚಾಲನೆ ನೀಡಿದರು. ಮೈಸೂರು ಸಕ್ಕರೆ ಕಾರ್ಖಾನೆಯ 2024-25ನೇ ಸಾಲಿನ ಕಬ್ಬು ಅರಿಯುವ ಕಾರ್ಯಕ್ಕೆ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹಾಗೂ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ರವರು ಸೋಮವಾರ ಸಂಜೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಚಲುವರಾಯಸ್ವಾಮಿ, 2006ರಲ್ಲಿ ತಾವು ಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಮೆಡಿಕಲ್ ಕಾಲೇಜು, KSRTC ಡಿಪೋ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ. ಈಗ ಕೃಷಿ ಮಂತ್ರಿಯಾಗಿ ಕೃಷಿ ವಿಶ್ವವಿದ್ಯಾಲಯವನ್ನು ನಿರ್ಮಾಣ ಮಾಡುತ್ತಿದ್ದೇವೆ ಎಂದರು. ಮೈಸೂರು ಕಾರ್ಖಾನೆಯನ್ನು ಸುಸ್ಥಿತಿಗೆ ತರುವ ಕೆಲಸ ಮಾಡಲಾಗುತ್ತಿದೆ, ಆದರೆ ಸುಳ್ಳು ಹೇಳುವ ಕೆಲಸ ನಡೆಯುತ್ತಿದ್ದು ಸುಳ್ಳಿಗೆ ಮಹತ್ವ ನೀಡಲಾಗುತ್ತಿದೆ ಎಂದರು. 6 ತಿಂಗಳ ಹಿಂದೆ ಕಾಂಗ್ರೆಸ್ ಸರ್ಕಾರ ಬಂದರೆ ಬರಗಾಲ ಬರುತ್ತದೆ ಅಂದಿದ್ದರು. ಈಗ ಜಲಾಶಯಗಳು ತುಂಬಿ ತುಳುಕುತ್ತಿವೆ ಎಂದು ನುಡಿದರು. ಒಂದು ದಿನ ಜನರಿಗೆ ಸತ್ಯ ಅರ್ಥ ಆಗಲೇಬೇಕು. ಆಕಸ್ಮಿಕವಾಗಿ ಸುಳ್ಳು ಸತ್ಯ ಆಗಬಹುದು, ಆದರೆ ನಮ್ಮ ಜನ ಬುದ್ಧಿವಂತರಿದ್ದಾರೆ, ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಅಂತ ಹೇಳಿದರು. ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸಿರುವುದು ಸಂತೋಷ ತಂದಿದೆ. ಜಿಲ್ಲೆಯ ಜನತೆಗೆ ಒಳ್ಳೆಯದನ್ನು ಮಾಡಬೇಕು ಎನ್ನುವುದು ಸರ್ಕಾರದ ಗುರಿಯಾಗಿದೆ. ಕೃಷಿ ಇಲಾಖೆಯಲ್ಲಿ ಒಳ್ಳೆಯ ಕೆಲಸ ಆಗಬೇಕು, ಆದರೂ ಮೊಸರಿನಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡುತ್ತಿದ್ದಾರೆ ಅಂತ ಹೇಳಿದರು. 2006ರಲ್ಲಿ ಮಂತ್ರಿ ಆದಾಗ, 4ರಲ್ಲಿ ಮಂತ್ರಿ ಆದಾಗ, ಸೊ
ಅನೇಕ PSCಗಳು ಕೊಟ್ಟು, ಸಮುದಾಯ ಆರೋಗ್ಯ ಕೇಂದ್ರ ಕೊಟ್ಟು, ತಾಲೂಕು ಹಾಸ್ಪಿಟ್ಲ್ ಕೊಟ್ಟು, ಮೆಡಿಕಲ್ ಕಾಲೇಜ್ ಕೊಟ್ಟು, KSRTC ಮಂತ್ರಿ ಆದಾಗ ಡಿವಿಷನ್ ತಂದು ಡಿಪೋಗಳು ಮಾಡ್ದು. ಇವತ್ತು ಕೃಷಿ ಮಂತ್ರಿಯಾಗಿ ಕೃಷಿ ಯೂನಿವರ್ಸಿಟಿ ಮಾಡ್ತಾಯಿದ್ದೀವಿ. ಹೊಸ ಫ್ಯಾಕ್ಟ್ರಿ ಅಂದರೆ ಸಂಪೂರ್ಣ ಒಂದು ಫ್ಯಾಕ್ಟ್ರಿ ಸುಸ್ಥಿತಿಗೆ ತರ್ತಕ್ಕಂಥ ತೀರ್ಮಾನವನ್ನು ಸ್ಥಳೀಯ ಶಾಸಕರುಗಳು, ನಾನು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಸೇರಿ ಮಾಡ್ತಾಯಿದ್ದೀವಿ. ಏನು ಮಾಡ್ತೀರಾ, ಒಂದೊಂದ್ಸಲಿ ದುರಂತಗಳು, ಕೆಲವು ಸುಳ್ಳೇ ಭಾಳ ಮಹತ್ವ ಆಗಿಬಿಡ್ತವೆ. ಸತ್ಯ ಕೆಲಸ ಎಲ್ಲ ಮರ್ಚೋಗುತ್ತೆ. ಈಗ 6 ತಿಂಗಳ ಹಿಂದೆ ಕಾಂಗ್ರೆಸ್ ಬಂದರೆ ಬರಗಾಲ ಅಂದರು. ಜುಲೈನಲ್ಲಿ ಯಾವತ್ತೂ ಪೂಜೆ ಮಾಡೋವಂಥದ್ದು ಭಾಳ ರೇರು, ಆಗಸ್ಟು ಸೆಪ್ಟೆಂಬರ್ನಲ್ಲಿ. ಇವತ್ತು ಜುಲೈನಲ್ಲೇ ತುಂಬಿ ತುಳುಕಿ ದಿವಸ TMC ನಾವು ಇಟ್ಕೊಳ್ಳೋಕ್ಕಾಗದಲ್ಲೇ ದೈವ ಕೃಪೆಯಿಂದ ತಮಿಳ್ನಾಡಿಗೆ ಹೋಗ್ತೇವೆ. ತಮಿಳ್ನಾಡಿನ ಮೆಟ್ಟೂರು ಡ್ಯಾಮು ಸಹ ತುಂಬ ಪರಿಸ್ಥಿತಿಲಿದೆ. ಇರಲಿ, ಒಂದು ದಿವಸ ಸತ್ಯ ಜನಕ್ಕೆ ಅರ್ಥ ಆಗಲೇಬೇಕಲ್ಲ. ಯಾವತ್ತಾರು ಒಂದು ದಿವಸ, ಎಷ್ಟು ದಿವಸ ಸುಳ್ಳು ಹೇಳೋರಿಗೆ ಜನ ಮಾನ್ಯತೆ ಕೊಡೋಲ್ಲ. ಆಕಸ್ಮಿಕವಾಗಿ ಒಂದೊಂದ್ಸಲಿ ಸುಳ್ಳು ನಿಜ ಆಗಿಬಿಟ್ಟಿರ್ತದೆ, ಅಷ್ಟೇ ಬಿಟ್ಟರೆ ಅದೇ ಶಾಶ್ವತ ಅಂತ ಹೇಳಿ ನಾವು ಅನ್ಕೋಬಾರ್ದು. ನಮ್ಮ ಜಿಲ್ಲೆ ಜನ ಬುದ್ಧಿವಂತರಿದ್ದಾರೆ. ಒಂದು ಸಲ ದುಡುಕು ನಿರ್ಧಾರ ಮಾಡ್ಬೋದು, 2ನೇ ಸರಿ ಅದನ್ನೇ ಮಾಡಲ್ಲ ಅಂತ ನಂಬಿಕೆ ಇದೆ. ತೀರ್ಮಾನ ತಗೋತಾರೆ, ಒಳ್ಳೆಯ ತೀರ್ಮಾನವನ್ನು. ಬರೀ ಮಾತನಾಡೋರಿಗೆ ಆಶೀರ್ವಾದ ಮಾಡ್ತಾರೆ, ಕೆಲಸ ಮಾಡೋರಿಗೆ ಗಮನದಲ್ಲಿ ಇಟ್ಕೋತಾರೆ ಅನ್ನೋದು ಜನರ ತೀರ್ಮಾನಕ್ಕೆ. ಅಲ್ಟಿಮೇಟ್ ಡೆಮಾಕ್ರಸಿನಲ್ಲಿ ನಾವು ಜನಕ್ಕೆ ಗೌರವ ಕೊಡ್ತೀವಿ, ಜನರ ತೀರ್ಮಾನಕ್ಕೆ ಗೌರವ ಕೊಡ್ತೀವಿ. ಇವತ್ತು ಕಾವೇರಿ ಪೂಜೆ ಮಾಡೋದು ಅತ್ಯಂತ ಸಂತೋಷ. ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಜಿಲ್ಲೆ, ರಾಜ್ಯದ ರೈತರಿಗೆ, ಸಾರ್ವಜನಿಕರಿಗೆ, ಎಲ್ರಿಗೂ ಏನಾದ್ರೂ ನಮ್ಮ ಕೈಲಾಗುವಂಥ ಸರ್ಕಾರದಿಂದ ಮಾಡ್ತಕ್ಕಂಥದ್ದು. ಕೃಷಿ ಇಲಾಖೆಯಲ್ಲಿ ನಾವು ಇಲ್ಲಿವರೆಗೆ ಕಳೆದ 1.5 ವರ್ಷದಲ್ಲಿ ಒಂದು ಸಣ್ಣ ಸಮಸ್ಯೆ ಇಲ್ದಂಗೆ ಮಾಡ್ತಾಯಿದ್ದೀವಿ. ಅದರಲ್ಲೂ ಮೊಸರಲ್ಲಿ ಕಲ್ಲು ಹುಡುಕ್ತಾರೆ ಅಂತಾರಲ್ಲ, ಹಂಗೆ ಹುಡುಕ್ತಾರೆ ಅಷ್ಟೇ, ಏನೂ ಮಾಡಲಿಕ್ಕಾಗಲ್ಲ. ಆದರೆ ನಾವು ರೈತರ ಕೆಲಸ ಮಾಡಬೇಕಾಗಿರೋದು ಇವತ್ತು ಫ್ಯಾಕ್ಟ್ರಿ. ನಾವು ಸರ್ಕಾರ ಬಂದ ತಕ್ಷಣ, ನಾನು ಇದೇ DC ಆಫೀಸ್ ಮುಂದೆ ನಮ್ಮ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರ ನಾಯಕತ್ವದಲ್ಲಿ ಎಲ್ಲ ಮಾಡಿದರು. ಅವಾಗ ಬಂದು ಹೇಳಿದ್ದೆ ನಾನು, ಮಾರಬೇಡಿ, ಇಲ್ಲ ಸ್ಟಾರ್ಟ್ ಮಾಡಿ, ಇಲ್ಲ ಬಿಟ್ಬಿಡಿ, ನಮ್ಮ ಸರ್ಕಾರ ಬಂದು 15 ದಿವಸದೊಳಗೆ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದೆ. ನಿಮಗೂ ಜ್ಞಾಪಕ ಇದೆ ಅಂತ ಅನ್ಕೋತೀನಿ. ಅವರು ಮಾರಲಿಲ್ಲ, ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ರು, ಬಟ್ ಸರಿಯಾದ ರೀತಿ ಆಗಲಿಲ್ಲ. ನಾವು ಬಂದ ಕೂಡಲೇ ಇಡೀ ರಾಜ್ಯದಲ್ಲಿ ಪ್ರಪ್ರಥಮ 31 ಜಿಲ್ಲೆಯಲ್ಲಿ ನಮ್ಮ ಸರ್ಕಾರ ರೈತರ ಪರವಾಗಿ ಕೊಟ್ಟಂಥ ತೀರ್ಮಾನ ಮೊದಲನೇದು 50 ಕೋಟಿ. ಈ ಸಂದರ್ಭದಲ್ಲಿ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗ, ಮದ್ದೂರು ಶಾಸಕ ಉದಯಗೌಡ, ರಮೇಶ್ ಬಾಬು ಗುಂಡಿಸಿದೇಗೌಡ, CD ಗಂಗಾಧರ್, ಸುನಂದ ಜಯರಾಮ್ ಸೇರಿದಂತೆ ಅನೇಕರಿದ್ದರು. ಕೆಂಪೇಗೌಡ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಕೆಂಪೇಗೌಡರ 515ನೇ ಜನ್ಮ ದಿನಾಚರಣೆ, ಬಿತ್ತನೆ ಬೀಜ ವಿತರಣೆ ಮತ್ತು ಸಮುದಾಯದ ರೈತರಿಗೆ ಸನ್ಮಾನ ಕಾರ್ಯಕ್ರಮ ಮಂಡ್ಯದ ರೈತ ಸಭಾಂಗಣದಲ್ಲಿ ನಡೆಯಿತು. ಮಂಡ್ಯದ ರೈತ ಸಭಾಂಗಣದಲ್ಲಿ ನಡೆದ ಸಮಾರಂಭವನ್ನು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ತರುವಾಯ ರಾಗಿ ಕಣಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಗಣ್ಯರು ಚಾಲನೆ ನೀಡಿದರು. ಮನ್ಮೂಲ ನಿರ್ದೇಶಕ ರಘುನಂದನ್ ಮಾತನಾಡಿ, ಒಕ್ಕಲಿಗ ಸಮುದಾಯದವರನ್ನ ಒಂದೇ ವೇದಿಕೆಗೆ ತರುವ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ರಾಷ್ಟ್ರ ರಾಜ್ಯ ಕಟ್ಟಲು ಸಮುದಾಯ ಮುಂಚೂಣಿಯಲ್ಲಿದ್ದರೂ ಕೆಲವು ವಿಚಾರದಲ್ಲಿ ಹಿಂದುಳಿದಿದ್ದೇವೆ. ಇದಕ್ಕೆ ಒಗ್ಗಟ್ಟಿನ ಕೊರತೆ ಕಾರಣವಾಗಿದೆ. ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಒಕ್ಕಲಿಗ ಸಮುದಾಯದವರು ಮುಂಚೂಣಿಗೆ ಬರಬೇಕಾದರೆ ಒಗ್ಗಟ್ಟು ಅವಶ್ಯಕ. ಹಾಗಾಗಿ ಒಗ್ಗಟ್ಟನ್ನು ಕಾಪಾಡಿಕೊಳ್ಳಬೇಕು ಅಂತ ಹೇಳಿದರು. ಇವತ್ತು ಶ್ರೀ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡುವುದರ ಮೂಲಕ ನಮ್ಮ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಇರುವಂತ ನಮ್ಮ ಒಕ್ಕಲಿಗರನ್ನು ಒಗ್ಗಟ್ಟನ್ನ ಒಂದು ವೇದಿಕೆಯಲ್ಲಿ ತರಲು ಒಂದು ಪ್ರಯತ್ನ ಮಾಡಿದ್ದಾರೆ. ಅದು ಒಂದು ವಿನೂತನ ಕಾರ್ಯಕ್ರಮದ ಮುಖಾಂತರ ಬಹಳ ಸಂತೋಷ ಹಾಗೂ ಒಂದು ಉತ್ತಮ ಬೆಳವಣಿಗೆ ಅಂತ ಕೇಳಿಪಡಿಸುತ್ತೀನಿ. ಶಂಭು ಶಿವ ಟ್ರಸ್ಟ್ನ ಸುರೇಶ್ ಮಾತನಾಡಿ, ಕೆಂಪೇಗೌಡರ 515ನೇ ಜಯಂತ್ಯೋತ್ಸವದ ಅಂಗವಾಗಿ ಸಮುದಾಯದ ರೈತರಿಗೆ ಬಿತ್ತನೆ ಬೀಜವನ್ನು ವಿತರಿಸಲಾಗುತ್ತಿದೆ. ಕೆಂಪೇಗೌಡರು 347 ದೊಡ್ಡ ಕೆರೆಗಳು, 1200 ಚಿಕ್ಕ ಕೆರೆ ಕಟ್ಟಿದ್ದಾರೆ. ಬೆಂಗಳೂರು ಬೆಳೆದಂತೆ ರೈತರಿಗೆ ತೊಂದರೆಯಾಗಬಾರದು ಎನ್ನುವ ದೂರದೃಷ್ಟಿಯಿಂದ ಕೆರೆಗಳನ್ನು ನಿರ್ಮಿಸಿದ್ದಾರೆ ಅಂತ ಹೇಳಿದರು. ಎಲ್ಲ ಜಾತಿಯವರು ಬಂದು ಬೆಂಗಳೂರು ನೆಲೆಸುವಂತ ಆಗಬೇಕು ಅಂತೇಳಿ ಸುಮಾರು 18ರಿಂದ 19 ಪೇಟೆಗಳು ಇಟ್ಕೊಂಡು ಬೆಂಗಳೂರನ್ನ ಕಟ್ಟಿದ್ರು. ಅದೇ ರೀತಿ ನಮ್ಮ ರೈತರು ಕೂಡ ಮುಂದೆ ನಿಮಗೆ ಗೊತ್ತು, ನಮ್ಮ ಪರಿಸ್ಥಿತಿ ವಿಕೋಪಕ್ಕೆ ತುತ್ತಾಗ್ತಾ ಇದ್ದೀವಿ. ಹಾಗಾಗಿ ನಮ್ಮ ಊರುಗಳಲ್ಲಿ ಕೆರೆ ಕಟ್ಟೆಗಳನ್ನ ಉಳಿಸ್ಕೋಬೇಕು. ನಾವು ಕೆರೆ ಕಟ್ಟೆಗಳನ್ನ ಉಳಿಸ್ಕೊಳ್ಳೋದ್ರಿಂದ ನಾವು ಕೃಷಿ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. MDCC ಬ್ಯಾಂಕ್ ನಿರ್ದೇಶಕ ಕಾಳೇಗೌಡ ಮಾತನಾಡಿ, ರೈತರು ಒಂದೇ ಬೆಳೆಗೆ ಸೀಮಿತವಾಗಿರದೆ ಭತ್ತ, ರಾಗಿ ಜೊತೆಗೆ ತೋಟಗಾರಿಕೆ ಬೆಳೆಯನ್ನೇ ಬೆಳೆದು ಆರ್ಥಿಕವಾಗಿ ಸಬಲರಾಗಬೇಕು ಎಂದರು. ಈ ಹಿಂದಿನಿಂದ ರೈತರ ಸಂತೆ ಮರುಕಳಿಸಬೇಕು, ಇದಕ್ಕೆ ಎಲ್ಲರೂ ಉತ್ತೇಜನ ನೀಡಬೇಕು ಎಂದರು. ಆದ್ರಿಂದ ತೋಟಗಾರಿಕೆ ಬೆಳೆ ಬೆಳೀತಾ ಎಲ್ಲ
ಇದೇ ಸಂದರ್ಭದಲ್ಲಿ ಸಮುದಾಯದ ರೈತರಿಗೆ ಬಿತ್ತನೆ ಬೀಜ, ತೆಂಗಿನ ಸಸಿ ವಿತರಿಸಿ ರೈತರನ್ನು ಸನ್ಮಾನಿಸಲಾಯಿತು. ನೀವು ಕೇಳಬೇಕು ಅವರಿಗೆ ಒಂದು 40 ವರ್ಷಗಳ ಕಾಲ ಅವರ ಆರೋಗ್ಯ ಹೀಗೆ. ಕಾರ್ಯಕ್ರಮದಲ್ಲಿ ಎಪಿಎಂಸಿ ಅಧ್ಯಕ್ಷರಾದ ಶೇಖರ್, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ನೆಲಿಗೆರೆ ಬಾಲು, ಅಶೋಕ್ ಜಯರಾಮ್, ರಾಘವೇಂದ್ರ, ಸ್ಕಂದ ಡೆವಲಪ್ಮೆಂಟ್ಸ್ ಶ್ರೀಕಾಂತ್, ಸಮಾಜ ಸೇವಕ ನಾರಾಯಣಪ್ಪ, ಉಮ್ಮನಹಳ್ಳಿ ಶಿವಪ್ಪ ಸೇರಿದಂತೆ ಇತರರಿದ್ದರು. ಮಂಡ್ಯ ನಗರದ ತಾವರೆಕೆರೆ ಬಡಾವಣೆಯಲ್ಲಿರುವ ಮಾಂಡವ್ಯ ಇಂಟಿಗ್ರೇಟೆಡ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ವಿಭಾಗದ ನೂತನ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿಗಳಿಗೆ 2024-25 ಸ್ವಾಗತ ಸಮಾರಂಭದ ಕಾರ್ಯಕ್ರಮವು ಎಸ್ಪಿ ಸಮುದಾಯ ಭವನದಲ್ಲಿ ಜರುಗಿದೆ. ಎಸ್ಪಿ ಸಮುದಾಯ ಭವನದಲ್ಲಿ ನಡೆದ ಸಮಾರಂಭವನ್ನು ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಬಿ ಶಿವಲಿಂಗಯ್ಯ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಮಾಂಡವೀಯ ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿಗಳಾದ ಶ್ರೀಮತಿ ಮೀರ ಶಿವಲಿಂಗಯ್ಯ ಮಾತನಾಡಿ, ಇದೊಂದು ಸಂಭ್ರಮದ ಕಾರ್ಯಕ್ರಮವಾಗಿದೆ. ಹೊಸ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸುವ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ. ಮಕ್ಕಳು ಭವಿಷ್ಯದ ಕಡೆಗೆ, ಗುರಿ ಸಾಧಿಸುವ ಕಡೆಗೆ ಮನಸ್ಸು ಮಾಡಬೇಕು ಅಂತ ಹೇಳಿದರು. ಒಂದೊಂದು ದಿವಸಕ್ಕೆ ವಾಪಸ್ ಕೊಡ್ತೀರಲ್ಲ, 800 ಪೇಜ್ ಪುಸ್ತಕನ ಏನು ಬರೀ ವೇಸ್ಟ್ ಇಲ್ಲದೆ ಕೊಡ್ತೀರ? ಇಲ್ಲಪ್ಪ, ನಾನು ಎಲ್ಲ ಪೂರ್ತಿ ಓದ್ಬಿಟ್ಟೇ ಕೊಡ್ತೀನಿ. ಅದೇ ಅಷ್ಟೊಂದು ಓದೋಕ್ಕಾಗುತ್ತೆ ಅಂತ ನನಗೆ ವಿವೇಕಾನಂದ ಹೇಳಿರುತ್ತೆ. ನೋಡು, ಮಗು ABCD ಕಲಿಬೇಕಂದ್ರೆ ಎಷ್ಟು ನಿಧಾನವಾಗಿ ಕಲಿಯುತ್ತೆ, ಎಷ್ಟು ನಿಧಾನವಾಗಿ ಕಲಿಯುತ್ತೆ. ಅದೇ ದೊಡ್ಡವರು ABCDನ ಎಷ್ಟು ಫಾಸ್ಟಾಗಿ ಬರೀತಾರಲ್ವ, ಹಾಗೆಯೇ ಓದ್ತಾ 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 ಆ ಬೇಗ ಬರುತ್ತೆ ನಮಗೆ ಅಂತ. ನೀವೇನಾದ್ರು ಕ್ವಶನ್ ಹೇಳು, ನಾನು ಹೇಳ್ತೀನಿ ಆ ಪುಸ್ತಕದಲ್ಲಿ ಅಂತ ಹೇಳಿದ್ರೆ ಅವ್ರು 2-3 ಕ್ವಶನ್ಗಳಿಗೂ ಆನ್ಸರ್ ಮಾಡ್ತಾರೆ. ಅಂದರೆ ಆ ವೇಗವನ್ನು, ಫಾಸ್ಟ್ ರೀಡಿಂಗ್ ಆಗಿರುತ್ತಲ್ಲ, ಅದನ್ನು ನಾವು ಬೆಳೆಸ್ಕೊಳ್ಬೇಕು. ಡಾಕ್ಟರ್ ಬಿ ಶಿವಲಿಂಗಯ್ಯ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ಬದುಕನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು, ಗುರಿಯೆಡೆಗೆ ತಮ್ಮ ಮನಸ್ಸನ್ನು ಗಳಿಸಬೇಕು ಮತ್ತು ಪೋಷಕರಿಗೆ ಮತ್ತು ಗುರುಗಳಿಗೆ ಹೆಸರು ತರುವ ಕೆಲಸ ಮಾಡಬೇಕು ಅಂತ ಹೇಳಿದರು. ಅನಿಸಿಕೆ ಯಾರೇ ಆಗಲಿ, ಯಾವ ಸ್ಟೇಜ್ ಆಗಲಿ, ಯಾವ ಹಂತದಲ್ಲಿ ಆಗಲಿ, ನಮ್ಮ ಕಣವನ್ನು ನಾವು ಬಿಟ್ಕೊಡಬಾರದು. ಬೇರೆ ಯಾವಾಗಲೂ ಪಕ್ಕದ ಮನೆಯನ್ನೇ ಪಕ್ಕದ ಮನೆ ಅಮ್ಮ ಚೆನ್ನಾಗಿದ್ರೆ ನಮ್ಮನೆ ಅಮ್ಮ ಚೆನ್ನಾಗಿಲ್ಲ ಅಂತ ಹೇಳೋದು ಸರಿಯಲ್ಲ. ಅದರಿಂದ ದಯವಿಟ್ಟು ನೀವು ನಿಮ್ಮ ಮನೆಯವರನ್ನ. ವೇದಿಕೆಯಲ್ಲಿ ಪ್ರಾಂಶುಪಾಲರಾದ ಭವಾನಿ ಶಂಕರ್, ಕೆ ಚಂದ್ರಶೇಖರ್, ಮಹಾದೇವಯ್ಯ, ಡಾಕ್ಟರ್ MP ಮೋಹನ್, ಅವಿನಾಶ್, ಮುಖ್ಯಸ್ಥರಾದ ರಾಘವೇಂದ್ರ, ಅರ್ಚನಾ ಸೇರಿದಂತೆ ಇನ್ನಿತರರಿದ್ದರು. ತರುವಾಯ ವಿಜ್ಞಾನ ವಿಭಾಗದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಬೆಂಗಳೂರು, ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮಂಡ್ಯ ಇವರ ಸಹಯೋಗದಲ್ಲಿ ಪುರುಷರ ರಾಜ್ಯಮಟ್ಟದ ಫುಟ್ಬಾಲ್ ಚಾಂಪಿಯನ್ಶಿಪ್ ಉದ್ಘಾಟನಾ ಸಮಾರಂಭ ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ನಡೆದಿದೆ. ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಲದಂಡಿ ದೀಪ ಬೆಳಗಿಸಿ ಪಾರಿವಾಳ ಹಾರಿ ಬಿಡುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಫುಟ್ಬಾಲ್ ವಿಶ್ವದಲ್ಲಿ ಉನ್ನತ ಮಟ್ಟದ ಕ್ರೀಡೆಯಾಗಿದೆ. ಆದರೆ ನಮ್ಮ ಭಾರತ ದೇಶದಲ್ಲಿ ಫುಟ್ಬಾಲ್ ಕ್ರೀಡೆ ಮುನ್ನಡೆಗೆ ಬರಬೇಕಾಗಿದೆ ಎಂದರು. ಮುಖ್ಯವಾಗಿ ಕ್ರೀಡಾಕೂಟ ಅಂತ ಬಂದಾಗ ಫುಟ್ಬಾಲ್ ಅನ್ನೋದು ಮೇಲ್ಸ್ತರಕ್ಕೆ ಬಂದು ನಿಂತ್ಕೊಂಡಿದೆ. ನಮ್ಮ ಇಡೀ ವರ್ಲ್ಡ್ನಲ್ಲಿ ಹೈಯೆಸ್ಟ್ ವಿವಿಂಗ್ ಯಾವ್ದಾದ್ರು ಸ್ಪೋರ್ಟ್ಸ್ ಇದ್ರೆ ದಟ್ ಇಸ್ ಫುಟ್ಬಾಲ್ ಅಂತೇಳಿ ಭಾಳಷ್ಟು ಜನ ನೋಡ್ತಾರೆ. ವರ್ಲ್ಡ್ ವೈಡ್ ಭಾಳಷ್ಟು ಜನ ಫಾಲೋ ಮಾಡ್ತಾರೆ, ಭಾಳಷ್ಟು ಜನ ಆಡ್ತಾರೆ. ನಮ್ಮ ದೇಶ ಇತರೆ ದೇಶಗಳನ್ನ ಕಂಪೇರ್ ಮಾಡಿದರೆ ಫುಟ್ಬಾಲ್ನಲ್ಲಿ ಇನ್ನೂ ಸಹಿತ ಭಾಳ ಮುಂದೆ ಬರಬೇಕಾದ ಒಂದು ಅವಶ್ಯಕತೆ ಇದೆ. ಆದರೂ ಸಹಿತ ಬೈಚುಂಗ್ ಬೂಟೆ ಅಂತವರು, ಸುನಿಲ್ ಛತ್ರಿ ಅಂತವರು ನಮ್ಮ ದೇಶದಲ್ಲಿ ಸಹಿತ ನಾವು ಫುಟ್ಬಾಲ್ ಆಡ್ಬೋದು ಅಂತೇಳಿ ತೋರಿಸಿಕೊಟ್ಟಿದ್ದಾರೆ. ವರ್ಲ್ಡ್ನಲ್ಲಿ ಸ್ಪರ್ಧಾತ್ಮಕವಾಗಿ ನಮ್ಮ ದೇಶದಲ್ಲಿ ಸಹಿತ ಒಂದು ಗುರುತಿಸಿಕೊಳ್ಳಲಿಕ್ಕೆ ಅವರದೇ ಆದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಂತ ಎಷ್ಟೋ ಕ್ರೀಡಾಪಟುಗಳು ನಿಮ್ಮಲ್ಲಿ ಇರಬಹುದು. ಮುಂದಿನ ದಿನಗಳಲ್ಲಿ ನೀವು ಸಹಿತ ನಮ್ಮ ದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಿತ ಒಂದು ಪ್ರತಿನಿಧಿಸುವ ಒಂದು ಸೌಭಾಗ್ಯ ನಿಮಗೂ ಸಿಗ್ಬೋದು. ಹೀಗಾಗಿ ಫಿಟ್ನೆಸ್ ಅನ್ನೋದು ತಾವು ಮೇಂಟೈನ್ ಮಾಡ್ಕೊಂಡು ಹೋದರೆ ಸತತವಾದ ಒಂದು ಪ್ರಯತ್ನದಿಂದ ನೀವೆಲ್ಲ ಮುಂದಿನ ದಿನಗಳಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ ಅಂತ ಅನ್ಕೊಂಡಿದ್ದೀವಿ. ಇದೇ ಸಂದರ್ಭದಲ್ಲಿ ಗಣ್ಯರಿಗೆ ಅಭಿನಂದನೆ ಸಲ್ಲಿಸಿದರು. ವೇದಿಕೆಯಲ್ಲಿ ಡಾಕ್ಟರ್ ನಾರಾಯಣಸ್ವಾಮಿ, ಡಾಕ್ಟರ್ ಬಿ ವಸಂತ ಶೆಟ್ಟಿ, ಡಾಕ್ಟರ್ ಸುರೇಶ್, ಡಾಕ್ಟರ್ ಶಿವಕುಮಾರ್, ಗೋಪಾಲಕೃಷ್ಣ, ಡಾಕ್ಟರ್ ಮೋಹನ್ ಕುಮಾರ್ ಸೇರಿ ಹಲವರು ಉಪಸ್ಥಿತರಿದ್ದರು. ಕೇರ್ಪೇಟೆ ತಾಲೂಕು ಅಕ್ಕಿಯಬಾಳು ಹೋಬಳಿ ಸಾಕ್ಷಿಬೀಡು ಗ್ರಾಮದಲ್ಲಿ ಸುತ್ತಮುತ್ತಲಿನ ರೈತರಿಗೆ ಅನುಕೂಲವಾಗುವಂತೆ ಅಕ್ಕಿಯಬಾಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಗೊಬ್ಬರ ಉಪಶಾಖೆಯನ್ನು ಸೊಸೈಟಿ ಅಧ್ಯಕ್ಷ ಹಾಗೂ ವಕೀಲರಾದ ನವೀನ್ ಕುಮಾರ್ ಅವರ ನೇತೃತ್ವದಲ್ಲಿ ಉದ್ಘಾಟಿಸಲಾಯಿತು. ಗೊಬ್ಬರ ಉಪಶಾಖೆಯನ್ನು ಉದ್ಘಾಟಿಸಿ ಮಾತನಾಡಿದ ನವೀನ್ ಕುಮಾರ್ ಅವರು
ನಮ್ಮ ಭಾಗದ ಬೀರುವಳ್ಳಿ, ಮಂದಕೆರೆ, ಬೀಕನಹಳ್ಳಿ, ದೇವಘಟ್ಟ ಹಾಗೆ ಹಲವು ಹಳ್ಳಿಗಳ ರೈತರಿಗೆ ಸೇರುವ 100 ಎಕರೆ ಭೂಮಿಯನ್ನು ಹೊಂದಿದೆ. ಕೃಷಿ ಹಾಗೂ ಹೈನುಗಾರಿಕೆಯನ್ನು ನಂಬಿ ಜೀವನ ಮಾಡುತ್ತಿರುವ ರೈತರಿಗೆ ಹತ್ತಿರವಿರುವ ಸಾಕ್ಷಿಬೀಡು ಕೇಂದ್ರ ಗ್ರಾಮವಾಗಿರುವುದರಿಂದ ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲವಾಗುವಂತೆ ಗೊಬ್ಬರ ಶಾಖೆಯನ್ನು ತೆರೆದಿದ್ದೇವೆ. ಇದನ್ನು ರೈತರು ಸದುಪಯೋಗಪಡಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಹಾಜರಿರ್ತಕ್ಕಂಥ ಎಲ್ಲ ನನ್ನ ಆಡಳಿತ ಮಂಡಳಿಯ ನಿರ್ದೇಶಕರುಗಳೇ ಹಾಗೂ ಸಾಕ್ಷಿಬೀಡು ಗ್ರಾಮಸ್ಥರೇ, ಏನು ಈ ದಿನ ನಾವು ನಮ್ಮ ಅಕ್ಕಿಹಬ್ಬಾಳು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಹಕಾರ ಸಂಘದಿಂದ ನಾವು ಈ ಒಂದು ಸಾಕ್ಷಿಬೀಡು ಗ್ರಾಮದಲ್ಲಿ ಗೊಬ್ಬರ ಶಾಖೆನ ಓಪನ್ ಮಾಡಬೇಕು. ಏನು ನಮ್ಮದು ಗ್ರೀನ್ ಬೆಲ್ಟ್, ಇಲ್ಲಿ ತುಂಬ ಸಾವಿರಾರು ಎಕರೆ ಜಮೀನಿದೆ. ಇಲ್ಲಿ ಮಂದಗೆರೆ ಬಲದಂಡೆ ನಾಲೆ ಅದು ಹೋಗಿರೋದ್ರಿಂದ ಇಲ್ಲಿ ನಮಗೆ ಗೊಬ್ಬರದ ಅವಶ್ಯಕತೆ ತುಂಬ ಇದೆ ಅನ್ನೋದನ್ನ ನಮ್ಮೂರಿನ ಗ್ರಾಮಸ್ಥರು ಮನವಿ ಮಾಡ್ಕೊಂಡಿದ್ರು. ಅಂಥ ಸಂದರ್ಭದಲ್ಲಿ ನಾವು ಏನು ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿಂದ ನಮ್ಮೂರಿಂದ 5 ಕಿಲೋಮೀಟ್ರ್ ಅಕ್ಕಿಹಬ್ಬಾಳಿಗೆ ಹೋಗಿ ಗೊಬ್ಬರ ತರಬೇಕಿತ್ತು. ನಾವು ಇಲ್ಲ ಬೀರ್ವಳ್ಳಿಗೆ ಹೋಗ್ಬೇಕಿತ್ತು. ಭಾಳ ತೊಂದರೆ ಆಯ್ತಿತ್ತು. ಬೆಳಿಗ್ಗೆನೆ 6 ಗಂಟೆಗೆ ಎದ್ದು ಹೋಗೋದು ಎಲ್ರಿಗೂ ಸಮಸ್ಯೆ ಆಯ್ತಿತ್ತು ರೈತರಿಗೆ. ಜೊತೆಗೆ ಗುಬ್ಬಳ್ಳಿಯವರು ಮತ್ತೆ ನಮ್ಮ ಚೌಡ್ ಸಮುದ್ರ ಗ್ರಾಮಸ್ಥರು ಸಹ ನಮ್ಮ ಜೊತೆ ನಮ್ಮೂರಿಗೆ ಅವರು ಹೆಚ್ಚು ಸಂಪರ್ಕದಲ್ಲಿರೋದ್ರಿಂದ ಈ ಒಂದು ಭಾಗದಲ್ಲಿ ನಾವು ಏನು ಗೊಬ್ಬರ ಶಾಖೆಯನ್ನ ತೆರೆದ್ರೆ ನಮಗೆ ವ್ಯಾಪಾರನೂ ಚೆನ್ನಾಗಾಗುತ್ತೆ. ಜೊತೆಗೆ ನಮ್ಮ ಎಲ್ಲ ಸಹಕಾರ ಸಂಘಗಳ ದೃಷ್ಟಿ ಇರೋದು ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು. ಸೇವಾ ಮನೋಭಾವನೆ, ಸರ್ವಿಸ್ ಮೋಟಿವ್ ಇಂದ ಮಾಡಿರ್ತಕ್ಕಂಥದ್ದು. ಗ್ರಾಮ ಪಂಚಾಯತ್ ಸದಸ್ಯ ಸಾಕ್ಷಿಬೀಡು ಮಂಜೇಗೌಡ ಮಾತನಾಡಿ, ನಮ್ಮ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ರೈತರಿಗೆ ಬಹಳ ತೊಂದರೆಯಾಗುತ್ತಿತ್ತು. ನಗರ ಪ್ರದೇಶಗಳಿಗೆ ಹೋಗಿ ಬಿತ್ತನೆ ಬೀಜ ಗೊಬ್ಬರಗಳನ್ನು ತರಲು ಕಷ್ಟವಾಗುತ್ತಿತ್ತು, ಸಮಯ ವ್ಯಕ್ತವಾಗುತ್ತಿತ್ತು. ಹಾಗಾಗಿ ಈಗ ಈ ಗೊಬ್ಬರ ಶಾಖೆ ತೆರೆದಿರುವುದು ಅನುಕೂಲವಾಗಿದೆ ಅಂತ ಹೇಳಿದರು. ಇವತ್ತು ನಮ್ಮ ಗ್ರಾಮದಲ್ಲಿ ಒಂದು ಗೊಬ್ಬರ ಶಾಖೆಯನ್ನು ತೆರೆದಿದ್ದಾರೆ. ಅವರಿಗೆ ನಮ್ಮ ಸಾಕ್ಷಿಬೀಡು ಗ್ರಾಮದ ಪರವಾಗಿ ಮತ್ತು ನಮ್ಮ ಸುತ್ತಮುತ್ತಲಿನ ಗುಬ್ಬಳ್ಳಿ ಗ್ರಾಮಸ್ಥರು, ಚೌಡ್ ಸಮುದ್ರ ಗ್ರಾಮಸ್ಥರು ಇವರೆಲ್ಲರ ಪರವಾಗಿ ನಾವು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಈ ಸಂದರ್ಭದಲ್ಲಿ ಪ್ರಭುದೇವೇಗೌಡ, ಮಂಜೇಗೌಡ, ನಿಂಗೇಗೌಡ, ಸ್ವಾಮಿಗೌಡ ಸೇರಿದಂತೆ ಇತರರಿದ್ದರು. ಮದ್ದೂರು ತಾಲೂಕಿನ ಗೆಜ್ಜಲಗೆರೆ ಕೆರೆಯಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದ್ದು, ಸ್ಥಳಕ್ಕೆ ಮದ್ದೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆ ಸಂಬಂಧ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮದ್ದೂರು ಸಮೀಪದ ಗೆಜ್ಜಲಗೆರೆಯಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಗೆಜ್ಜಲಗೆರೆ ಕೆರೆಯಲ್ಲಿ ತೇಲುತ್ತಿರುವ ವ್ಯಕ್ತಿಯ ಶವವನ್ನು ಕಂಡು ಗ್ರಾಮಸ್ಥರು ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದಾರೆ. ಸ್ಥಳೀಯರಿಂದ ಮಾಹಿತಿ ಪಡೆದುಕೊಂಡ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಶವವನ್ನು ಕೊಲೆ ಮಾಡಿ ಕೆರೆಯಲ್ಲಿ ಎಸೆದಿರುವ ಬಗ್ಗೆ ಶಂಕೆ ವ್ಯಕ್ತವಾಗಿದ್ದು, ಈ ಸಂಬಂಧ ಮದ್ದೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆಆರ್ಪೇಟೆ ಟಿಎಪಿಸಿಎಂಎಸ್ ಸಂಸ್ಥೆಯಲ್ಲಿ ಅಧಿಕಾರದ ದಾಹಕ್ಕೆ ಅಂಟಿಕೊಂಡು ಸಂಸ್ಥೆಯನ್ನು ಅಭಿವೃದ್ಧಿಪಡಿಸದೆ ಸ್ವಾರ್ಥಕ್ಕಾಗಿ ಅಧ್ಯಕ್ಷ ಸ್ಥಾನವನ್ನು ಅನುಭವಿಸುತ್ತಿದ್ದಾರೆ ಅಂತ ಟಿಎಪಿಸಿಎಂಎಸ್ ಅಧ್ಯಕ್ಷ ಬಿ.ಎಲ್. ದೇವರಾಜು ನಡೆಗೆ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ನಿರ್ದೇಶಕ ಶೇಳಿನರೆ ಮೋಹನ್ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕೆಆರ್ಪೇಟೆ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಟಿಎಪಿಸಿಎಂಎಸ್ ಈಗಿನ ಅಧ್ಯಕ್ಷರಾದ ಬಿ.ಎಲ್. ದೇವರಾಜು ಜೆಡಿಎಸ್ ಪಕ್ಷದಲ್ಲಿದ್ದಾಗ ಟಿಎಪಿಸಿಎಂಎಸ್ ನೂತನ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಜಯಗಳಿಸಿ ನಾವೆಲ್ಲರೂ ಒಪ್ಪಿಗೆಯಿಂದ ಸಂಸ್ಥೆಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೆವು. ಒಡಂಬಡಿಕೆ ಮೂಲಕ 30 ತಿಂಗಳಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ನಂತರ ಪಕ್ಷವನ್ನು ತ್ಯಜಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಜಿಗಿದು ವಿಧಾನಸಭಾ ಚುನಾವಣೆಯಲ್ಲಿ ಪರಾಭವಗೊಂಡರು. ಮಾತಿನ ಒಡಂಬಡಿಕೆಯಂತೆ ಯುವಕರಿಗೆ ಅವಕಾಶ ಮಾಡಿಕೊಡುವಂತೆ ಮನವಿ ಮಾಡಿಕೊಂಡವು. ಆದರೆ ಅವರು ಅದಕ್ಕೆ ಸೊಪ್ಪು ಹಾಕಲಿಲ್ಲ. ಸಂಸ್ಥೆಯಲ್ಲಿ ನಡೆದ ಸಭೆಗಳಲ್ಲಿ ಕೋರಂ ಇಲ್ಲದಿದ್ದರೂ ಸಭೆಗಳನ್ನು ನಡೆಸಿದ್ದಾರೆ ಅಂತ ಆರೋಪಿಸಿದರು. ಟಿಎಪಿಸಿಎಂಎಸ್ ಸಂಸ್ಥೆಯಲ್ಲಿ ಒಟ್ಟು ಅಧ್ಯಕ್ಷರು ಸೇರಿದಂತೆ 14 ಮಂದಿ ನಿರ್ದೇಶಕರಿದ್ದಾರೆ. 10 ನಿರ್ದೇಶಕರು ಟಿಎಪಿಸಿಎಂಎಸ್ ಅಧ್ಯಕ್ಷ ದೇವರಾಜು ವಿರುದ್ಧ ಅವಿಶ್ವಾಸ ಮತವನ್ನು ಹಾಕಲು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಸಹಿ ಹಾಕಿದ್ದವು. ಅಧ್ಯಕ್ಷ ದೇವರಾಜು ಪರವಾಗಿ 4 ಜನ ಮಾತ್ರ ನಿರ್ದೇಶಕರಿದ್ದರು. ಅವಿಶ್ವಾಸ ಮತದಾನದ ದಿನ ಓರ್ವ ನಿರ್ದೇಶಕರನ್ನು ಆಮಿಷ ಒಡ್ಡಿ ಅವರ ಕಡೆ ಸೆಳೆದು ಒಟ್ಟು 5 ಮಂದಿ ನಿರ್ದೇಶಕರು ಅವರ ಪರವಾಗಿ ಸಭೆಯಲ್ಲಿ ಭಾಗವಹಿಸಿದರು. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬಹುಮತವಿಲ್ಲದಿದ್ದಾಗ ಸೋಲೊಪ್ಪಿಕೊಂಡು ಬೇರೆಯವರಿಗೆ ಅವಕಾಶ ನೀಡುವ ದೃಷ್ಟಿಯಿಂದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಂತ ಒತ್ತಾಯಿಸಿದರು. ಸಂಖ್ಯೆ 10 ಜನ. ನಾನಾದರೂ ಭಾವಿಸ್ತೀನಿ ಇದು ಸಹಕಾರಿ ಕ್ಷೇತ್ರದ ವ್ಯಭಿಚಾರ. ಮಾನ್ಯ ದೇವರಾಜರವರು ಬೇಕಾದಷ್ಟು ಸಲ ಹೇಳಿದ್ರು, ನೋಡ್ರಿ ಸ್ವಾಮಿ, ವಾಜಪೇಯಿ ಅವರು ಬಹುಮತ ಇಲ್ಲದೆ ರಾಜೀನಾಮೆ ಕೊಟ್ಟಿದ್ದ ಪ್ರಧಾನಿ ಉದಾಹರಣೆ ಇದೆ. ಬಹುಮತ ಕಳ್ಕೊಂಡಾಗ ಮಾನ್ಯ ನಮ್ಮ ಹಿರಿಯ ನಾಯಕರಾದ ಎಚ್.ಡಿ. ದೇವೇಗೌಡರು ರಾಜೀನಾಮೆ ಕೊಟ್ಟಿರೋದು, ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿರೋದಿದೆ. ನಾನು ಇವತ್ತು ಈ ನಿಮ್ಮ ಮಾಧ್ಯಮದ ಮುಖೇನ ನಮ್ಮ ಮಾನ್ಯ ಜಿಲ್ಲಾ ಮಂತ್ರಿಗಳ ಗಮನ ಸೆಳೆಯಕ್ಕೆ ಇಷ್ಟಪಡ್ತೀನಿ. ಎಲ್ಲಾದರೂ ಉಂಟಾ ಸ್ವಾಮಿ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 4 ಜನ 5 ಜನ ನಿರ್ದೇಶಕರು ಇಟ್ಕೊಂಡು 14 ಜನದಲ್ಲಿ ಆಡಳಿತ ಮಾಡೋಕ್ಕೆ ಸಾಧ್ಯ ಇದೆಯಾ? ಇಂಥ ಒಂದು ವ್ಯವಸ್ಥೆ 15 ತಿಂಗಳಿಂದ ನೀವು ನಮ್ಮ ಪಕ್ಷ ಬಿಟ್ಟು ಹೋದ್ರಿ. 30 ತಿಂಗಳು ನಿಮ್ಗೆ ಆಡಳಿತ ಅಂತ ನಮ್ಮ ಗುಂಪಲ್ಲಿ ಮಾಡಿದ್ದು, ಅವ ರಾಜೀನಾಮೆ ಕೊಡಲಿಲ್ಲ, ಸೋತ್ರಿ ರಾಜೀನಾಮೆ ಕೊಡಲಿಲ್ಲ. ಈಗ ತಾವು ಮತ್ತೆ 15 ತಿಂಗಳಿಂದ ಬಹುಮತ ಇಲ್ಲದೆ ಆಡಳಿತ ಮಾಡ್ಲಿಕ್ಕೆ ಹೋಗಿದ್ದೀರಲ್ಲ, ಆ ಒಂದು ಬೇಸರಕ್ಕೆ ನಾವು ವಿಶ್ವಾಸ ಹೇಳ್ಬೋದು. ಇವತ್ತವರು ನಮ್ಮ ಪಕ್ಷದವರು, ನಮ್ಮ ಆತ್ಮೀಯರು, ಮಂಜಣ್ಣವ್ರನ್ನ ಅವ್ರು ಕರ್ಕೊಂಡೋಗಿರ್ಲಿ ಅಂತ. ಇದು ವ್ಯಭಿಚಾರ ಅಲ್ಲ ಅಂತ ಹೇಳ್ತೀನಿ ನಾನು. ಅವರು ಸ್ವತಃ ಆಸಕ್ತಿಯಿಂದ
ಸಂಘವನ್ನು ಬೆಳೆಸಬೇಕು ಅಂತ ಹೇಳಿದರು. ತಾಲೂಕು JDS ಅಧ್ಯಕ್ಷ ಜಾನಕಿರ ಮಾತನಾಡಿ, ಅಧಿಕಾರ ಯಾರಿಗೂ ಶಾಶ್ವತವಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮೊದಲು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದರು. ಎಲ್ಲ 10 ಜನ ನಿರ್ದೇಶಕರುಗಳು ಇವತ್ತು ಇಲ್ಲಿ ಸೇರಿ ಆ ವಿಶ್ವಾಸ ಪರವನ್ನು ವಿರೋಧ ಮಾಡಿದ್ವಿ. ಅದರಿಂದ ಏನಪ್ಪ, ಅದಕ್ಕೆ ನಾನು ಹೇಳೋದು, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಇವತ್ತು ಮೆಜಾರಿಟಿಗೆ ಬೆಲೆ ಇದೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಅದೇ ರೀತಿ ಈ 10 ಜನ ನಮ್ಮ ನಿರ್ದೇಶಕರು ಇವತ್ತು ಇಲ್ಲೇ ಇದ್ದೀವಿ. ಅದರಿಂದ ಈ ಅವಿಶ್ವಾಸ ಪರ ಇವತ್ತು ನಮ್ಮ ಪಕ್ಷದ ಮತ್ತು ಸಲ್ಲಿಸ್ತಕ್ಕಂಥ ಎಲ್ಲ ನಿರ್ದೇಶಕರಿಗೆ ನಮ್ಮದೇ ಜಯ ಅಂತ ನಾನಾದರೂ ಮತ್ತು ಎಲ್ಲ ಮುಖಂಡರುಗಳು ಭಾವಿಸಿದ್ವಿ. ಅದರಿಂದ ಇವತ್ತು ಯಾವುದೇ ಕಾರಣಕ್ಕೂ ಅದು ಅವಿಶ್ವಾಸ ಪರ ನಮ್ಮದು ಸೋಲಲ್ಲ, ಅದು ನಮ್ಮ ಗೆಲ್ಲುವುದನ್ನು ಭಾವಿಸಿ ಮುಂದೆ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲ ವಿಚಾರನೂ ನಮ್ಮ ಎಲ್ಲ ನಿರ್ದೇಶಕರ ಬಾಂಧವರು ಎಲ್ಲರೂ ಕೂತು ಮಾತಾಡಿ ಏನು ಮುಂದೆ ಆ ವಿಚಾರವನ್ನು ಮಂಡನೆ ಮಾಡಬೇಕು, ಏನು ವಿಚಾರವನ್ನು ಅಲ್ಲಿ ವಿಚಾರ ಮಂಡಿಸಬೇಕು ಅಂತ ಅವರೆಲ್ಲ ತೀರ್ಮಾನ ತಗೊಳ್ಳಿ, ಅದಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ನಾನು. ಈ ಸಂದರ್ಭದಲ್ಲಿ ಸೊಳ್ಳೆಪುರ ಮಂಜಪ್ಪ, ಅಶೋಕ್, ಸೋಮನಹಳ್ಳಿ ಮೋಹನ್, ನಿರ್ದೇಶಕರು ಬಲದೇವ್ ಸೇರಿದಂತೆ ಅನೇಕರಿದ್ದರು. ಮಧುರ್ ತಾಲೂಕು ಭಾರತಿ ನಗರದ ಭಾರತಿ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳು ಅಭಿಮಾನ 2024 ಗುರು ಶಿಷ್ಯರ ಸಮ್ಮೇಳನ ಕಾರ್ಯಕ್ರಮ ಬೆಂಗಳೂರಿನ ಡೈಮಂಡ್ ರೆಸಾರ್ಟ್ನಲ್ಲಿ ಯಶಸ್ವಿಯಾಗಿ ನಡೆದಿದೆ. ಭಾರತಿ ನಗರದ ಭಾರತಿ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಅಭಿಮಾನ 2024 ಗುರು ಶಿಷ್ಯರ ಸಮ್ಮೇಳನ ಕಾರ್ಯಕ್ರಮ ಬೆಂಗಳೂರಿನ ಡೈಮಂಡ್ ರೆಸಾರ್ಟ್ನಲ್ಲಿ ಜರುಗಿದೆ. ಕಾರ್ಯಕ್ರಮವನ್ನು ಹಿರಿಯ ಗಣ್ಯರು ಉದ್ಘಾಟಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಿವೃತ್ತ ಪ್ರಾಂಶುಪಾಲರಾದ ಹನುಮಪ್ಪ, PK ನಾಗರಾಜು, ಚೆನ್ನಯ್ಯ, ಪುಟ್ಲಿಂಗಯ್ಯ, ನಿವೃತ್ತ ಪ್ರಾಧ್ಯಾಪಕರಾದ ಲಿಂಗಯ್ಯ, ಬಸಪ್ಪ, CP ನಾಗರಾಜು, ಶಂಕರಲಿಂಗೇಗೌಡ ಹಾಗೂ ವಿದ್ಯಾರ್ಥಿಗಳಾದ ಶೋಭಾ, ಮಾಯಮ್ಮ, ಆನಂದ್ ಬೈರೇಗೌಡ, ಸುನಗಲಿ ರಾಜು ಹಾಜರಿದ್ದರು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಆಗಸ್ಟ್ 1ರಂದು ವ್ಯಸನಮುಕ್ತ ದಿನಾಚರಣೆಯನ್ನು ಆಚರಿಸುವ ಸಂಬಂಧ ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ HL ನಾಗರಾಜರವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಿದ್ಧತಾ ಸಭೆ ನಡೆದಿದೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಪೂರ್ವಭಾವಿ ಸಿದ್ಧತಾ ಸಭೆಯಲ್ಲಿ ಮಾತನಾಡಿದ ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ HL ನಾಗರಾಜು, ಮದ್ಯಪಾನ, ಧೂಮಪಾನ ಸೇರಿದಂತೆ ವಿವಿಧ ದುಶ್ಚಟಗಳಿಗೆ ಬಲಿಯಾಗಿ ಮಕ್ಕಳು ತಮ್ಮ ಜೀವನದ ಮುಂದಿನ ಭವಿಷ್ಯ ರೂಪಿಸಿಕೊಳ್ಳಲು ಹಾಗೂ ಗುರಿ ಸಾಧಿಸಲು ವಿಫಲರಾಗುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹೆಚ್ಚು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವ್ಯಸನ ಮುಕ್ತ ಸಮಾಜ ನಿರ್ಮಾಣದಲ್ಲಿ ಎಲ್ಲರೂ ಕೈ ಜೋಡಿಸಬೇಕು ಅಂತ ಹೇಳಿದರು. ಜಾಗೃತಿ ಜಾಥಾ ಆಗಸ್ಟ್ 1ರಂದು ಬೆಳಗ್ಗೆ 10 ಗಂಟೆಗೆ ಸಂಜೆ ಸರ್ಕಲ್ನಲ್ಲಿ ಆರಂಭವಾಗುವುದು ಅಂತ ಅವರು ತಿಳಿಸಿದರು. ಸಭೆಯಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ, DHO ಡಾಕ್ಟರ್ ಮೋಹನ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ರಾಜಮೂರ್ತಿ, ರೋಟರಿ ಸಂಸ್ಥೆ ಅಧ್ಯಕ್ಷೆ ಅನುಪಮ ಸೇರಿದಂತೆ ಇತರರಿದ್ದರು. ಪ್ರತಿ ಟನ್ ಕಬ್ಬಿಗೆ 5,000 ರೂಪಾಯಿ ಬೆಲೆ ನಿಗದಿಪಡಿಸದೆ ಕೇಂದ್ರ ಸರ್ಕಾರ ಹಾಗೂ SAP ನಿಗದಿ ಮಾಡದೆ ರಾಜ್ಯ ಸರ್ಕಾರ ರೈತರಿಗೆ ದ್ರೋಹ ಬಗೆದಿದೆ ಅಂತ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಸಂಚಾಲಕ NL ಭರತರಾಜ್ ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಭರತರಾಜ್ ಅವರು, ಕೇಂದ್ರ ಸರ್ಕಾರ ಟನ್ ಕಬ್ಬಿಗೆ 5,000 ರೂಪಾಯಿ ಬೆಲೆ ನಿಗದಿ ಮಾಡದೆ ಕಾರ್ಖಾನೆ ಮಾಲೀಕರೊಂದಿಗೆ ಶಾಮೀಲಾಗಿದೆ. ಅದೇ ರೀತಿ ರಾಜ್ಯ ಸರ್ಕಾರ ಸಕ್ಕರೆ ಕಂಪನಿ ಮಾಲೀಕರ ಮುಲಾಜಿನಲ್ಲಿ ನಡೆಯುತ್ತಿದೆ ಅಂತ ದೂರಿದರು. ರೈತರ ಬಗ್ಗೆ ಕಾಳಜಿ ಇದ್ದರೆ ಮೋದಿ ಸರ್ಕಾರ ಕಬ್ಬಿಗೆ 5,000 ರೂಪಾಯಿ FRP ದರ ನಿಗದಿಪಡಿಸಬೇಕಿತ್ತು. ಅದೇ ರೀತಿ ರಾಜ್ಯ ಸರ್ಕಾರ ಕನಿಷ್ಠ ಪ್ರತಿ ಟನ್ಗೆ 500 ರೂಪಾಯಿ SAP ದರ ನಿಗದಿಪಡಿಸಬೇಕಿತ್ತು. ಆದರೆ ಈ ಎರಡೂ ಸರ್ಕಾರಗಳು ರೈತ ವಿರೋಧಿ ನೀತಿ ಅನುಸರಿಸುತ್ತಿವೆ ಅಂತ ಗುಡುಗಿದರು. 2024-25ನೇ ಸಾಲಿನ ಕಬ್ಬಿನ FRPಯನ್ನು -9.5% ಇಳುವರಿಗೆ 3,150 ಹಾಗೂ -10.25 ಇಳುವರಿಗೆ 3,000. 2024-25ನೇ ಸಾಲಿನ ಕಬ್ಬಿನ FRPಯನ್ನು -9.5% ಇಳುವರಿಗೆ 3,150 ಹಾಗೂ -10.25 ಇಳುವರಿಗೆ 3,400 ರೂಪಾಯಿ ನಿಗದಿ ಮಾಡಿದ್ದಾರೆ. ಆದರೆ ಮಂಡ್ಯ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳು ಘೋಷಿಸುವ ಇಳುವರಿ ಸರಾಸರಿ -9.5 ಇರುತ್ತದೆ. ಇಳುವರಿ ಘೋಷಣೆಯ ಸತ್ಯಾಂಶದಲ್ಲಿ ಅನುಮಾನವಿದೆ. ಅದೇ ರೀತಿ ತೂಕದಲ್ಲಿಯೂ ಮೋಸ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಿದರು. ನಾವು ಕನಿಷ್ಠ ಒಂದು ಟನ್ ಕಬ್ಬಿಗೆ 5,000 ರೂಪಾಯಿನ ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕು ಕೇಂದ್ರ ಸರ್ಕಾರ ಅಂತೇಳಿ ಒತ್ತಾಯ ಮಾಡ್ತಾ ಇದೆ. ಆದರೆ ಕೇಂದ್ರದಲ್ಲಿರ್ತಕ್ಕಂತಹ ಸರ್ಕಾರ, ಅದರಲ್ಲೂ ಪ್ರಮುಖವಾಗಿ ಉತ್ತರ ಪ್ರದೇಶದಲ್ಲಿರ್ತಕ್ಕಂತಹ ಏನು ಆ ಸಕ್ಕರೆ ಲಾವಿಗೆ ಮಣಿದು ಇದನ್ನು MSPಯನ್ನು ನಿಗದಿ ಮಾಡ್ತಕ್ಕಂಥ FRPಯನ್ನು ನಿಗದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅತಿ ಕಡಿಮೆಯನ್ನ ನಿಗದಿ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. 1 ಟನ್ ಕಬ್ಬಿಗೆ 3,400 ರೂಪಾಯಿಯನ್ನ 10.25 ಇಳುವರಿ ಇದ್ರೆ ಮಾತ್ರ ಅದನ್ನು ಬೆಲೆ ನಿಗದಿ ಮಾಡಿ. 9.5 ಇಳುವರಿ ಇತ್ತು ಅಂತ ಹೇಳಿದ್ರೆ ಅದಕ್ಕೆ 3,150 ರೂಪಾಯಿ ಮಾತ್ರ ಬೆಲೆ ನಿಗದಿ ಮಾಡಿರ್ತಕ್ಕಂಥದ್ದು. ಇದು ರೈತರಿಗೆ ಕೇಂದ್ರ ಸರ್ಕಾರ ರೈತರಿಗೆ ಮಾಡಿರ್ತಕ್ಕಂಥ ಒಂದು ದ್ರೋಹ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಬಯಸ್ತೇನೆ. ಮತ್ತೆ ಅದೇ ರೀತಿಯಲ್ಲೇ ರಾಜ್ಯ ಸರ್ಕಾರಕ್ಕೂ ಏನು ಈ ಕಬ್ಬಿನ ಉಪ ಉತ್ಪನ್ನಗಳ ಆಧಾರದ ಮೇಲೆ ಬರ್ತಕ್ಕಂಥ ಲಾಭಾಂಶವನ್ನು ಪರಿಗಣಿಸಿ SAPಯನ್ನು ನಿಗದಿ ಮಾಡಲಿಕ್ಕೆ ಅವಕಾಶ ಇದೆ. ಆ SAPಯನ್ನು ನಿಗದಿ ಮಾಡಿದ್ರೆ ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂತಹ ಸರ್ಕಾರವೂ ಸಹ ಇದರಲ್ಲಿ ಸಕ್ಕರೆ ಕಂಪನಿಯ ಮಾಲೀಕರುಗಳಾಗಿ ಅವರು ಪಕ್ಷಾತೀತವಾಗಿದ್ದಾರೆ. ಜನತಾದಳ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಎಲ್ಲರೂ ಸಹ ಆ ಒಂದು ಇಡೀ ರಾಜಕೀಯದಲ್ಲಿ ತನ್ನದೇ ಆದಂತಹ ಒಂದು ಪ್ರಭಾವವನ್ನು ಇಟ್ಕೊಂಡಿರ್ತಕ್ಕಂಥದ್ರಿಂದ
ಅವರ ಪ್ರಭಾವಕ್ಕೆ ಇವರು ಹೆದರಿ ಇಲ್ಲಿ SAPಯನ್ನು ನಿಗದಿಪಡಿಸ್ತಕ್ಕಂಥದ್ದನ್ನು ಸಹ ಇವರು ನಿಲ್ಲಿಸಿದ್ದಾರೆ. ಗೋಷ್ಠಿಯಲ್ಲಿ ಸತೀಶ್, ಲಿಂಗರಾಜಮೂರ್ತಿ, ಮರ್ಲಿಂಗಗೌಡ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಓಡಾಡಲು ರಸ್ತೆ ಇಲ್ಲದೆ ಸಾರ್ವಜನಿಕರ ಪರದಾಟ. ಮಂಡ್ಯ ನಗರಸಭೆಗೆ ನಾಗರಿಕರ ಮುತ್ತಿಗೆ, ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಮೈಸೂರಿನಲ್ಲಿ ಕಬ್ಬು ಅರ್ಥ ಆರಂಭ. ಕೃಷಿ ಸಚಿವರು, ಸಕ್ಕರೆ ಸಚಿವರಿಂದ ಕಬ್ಬು ನಿಲ್ಲಿಸುವ ಕಾರ್ಯಕ್ಕೆ ಚಾಲನೆ. ಸುಳ್ಳು ಹೆಚ್ಚು ದಿನ ಉಳಿಯುವುದಿಲ್ಲ ಎಂದ ಚಲುವರಾಯಸ್ವಾಮಿ. ಮಂಡ್ಯದಲ್ಲಿ ಯಶಸ್ವಿಯಾಗಿ ನಡೆದ ಕೆಂಪೇಗೌಡರ ಜಯಂತಿ ಉತ್ಸವ. ಗೌಡರ ದೂರದೃಷ್ಟತ್ವಕ್ಕೆ ಗಣ್ಯರ ಮೆಚ್ಚುಗೆ. ಸಮುದಾಯದಲ್ಲಿ ಒಗ್ಗಟ್ಟು ಕಾಪಾಡಿಕೊಳ್ಳಲು ನಾಯಕರ ಸಲಹೆ. ಮಾಂಡವ್ಯ ಇಂಟಿಗ್ರೇಟೆಡ್ ಕಾಲೇಜಿನಲ್ಲಿ ನೂತನ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ. ಕಾರ್ಯಕ್ರಮಕ್ಕೆ ಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ಶಿವಲಿಂಗಯ್ಯ ಚಾಲನೆ. ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿದ ಗಣ್ಯರು. ಮಂಡ್ಯ ನಗರದಲ್ಲಿ ರಾಜ್ಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿ ಆರಂಭ. ಪಾರಿವಾಳ ಹಾರಿಬಿಡುವ ಮೂಲಕ ಪಂದ್ಯಾವಳಿಗೆ ಚಾಲನೆ. ಫುಟ್ಬಾಲ್ ವಿಶ್ವಮಟ್ಟದ ಕ್ರೀಡೆಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸ್ವರ್ಣ ಟಿವಿ ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.